ನಮಸ್ಕಾರ. ಬ್ರೇಕ್ ಆದಮೇಲೆ ಮತ್ತೆ ಅನಸ್ತೇಶಿಯಾ ಅವಾಂತರ ವಿಶೇಷ ಕಾರ್ಯಕ್ರಮನ ಮುಂದುವರಿಸ್ತಾ ಇದ್ದೀನಿ. ನಮ್ಮ ಕಾರ್ಯಕ್ರಮವನ್ನು ನೋಡಿ ಲಕ್ಷ್ಮಿ ಅನ್ನೋರೊಬ್ಬರು ಕಾಲ್ ಮಾಡಿದ್ದಾರೆ. ಅವ್ರಿಗೂ ಕೂಡ ಇದೇ ರೀತಿಯಾದಂಥ ಒಂದು ಅನುಭವ ಆಗಿತ್ತು ಅಂತ ಅವರು ಹೇಳ್ತಿದ್ದಾರೆ. ಲಕ್ಷ್ಮಿ ನಮಸ್ತೆ, ಮಾತಾಡಿ. ಸರ್ ನಮಸ್ಕಾರ ಸರ್. ಎಸ್ ಮಾತಾಡಿ, ಏನಾಗಿತ್ತು ಹೇಳಿಮಾ? ಅದೇ ಇದೆ ಸರ್, KCGN ಹಾಸ್ಪಿಟಲ್ ಬ್ಲಡ್ ಮಿಸ್ ಮ್ಯಾಚ್ ಆಗಿ ಅವರಿಗೆ ಡೆತ್ ಆಗಿತ್ತಲ್ಲ. ಬ್ಲಡ್ ಮಿಸ್ ಮ್ಯಾಚ್ ಆಗಿ ಡೆತ್ ಆಗಿತ್ತು. ಯಾವಾಗ ಆಗಿತ್ತು, ಎಕ್ಸ್ಪ್ಲೈನ್ ಮಾಡ್ಬೋದಾ? ಜೂನ್ ಅಲ್ಲಿ ಸರ್, ಜುಲೈ 4th ಅಲ್ಲಿ ಇದಾಗಿತ್ತಲ್ಲ ಸರ್. ನಿಮ್ಮ ಮಾಧ್ಯಮದಲ್ಲೆಲ್ಲ ತೋರಿಸಿದ್ರು, ರಾಜೇಶ್ವರಿ ಅಂತ ಹೌದು ಡಾಕ್ಟರ್ ಬಗ್ಗೆ ಅಂತ ಇವ್ರು ಮಾತಾಡ್ತಾ ಇದಾರಲ್ಲ, ಚಿಕ್ಕನಂಜಯ್ಯ ಅವರು. ನಾವೇನ್ ಡಾಕ್ಟರ್ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ, ಸಪೋರ್ಟ್ ಮಾಡದೇನೆ ಮತ್ತೆ ಬೇರೆ ಹುಡುಗಿದ್ ರಿಪೋರ್ಟ್ ಕೊಟ್ಟಿದ್ದಾರೆ ಡಾಕ್ಟರ್ಸ್ ಎಲ್ಲ ಸೇರಿ. ಅದೇ ರಿಪೋರ್ಟ್ ಮೇಲೆ ಡಾಕ್ಟರ್ದೇನು ತಪ್ಪಿಲ್ಲ ಅಂತ ಮತ್ತೆ ಕೆಲ್ಸಕ್ಕೆ ತಗೊಂಡಿದ್ದಾರೆ. ಇವ್ರಿಗಾದ್ರೂ 1 ವರ್ಷನಾರು ಶಿಕ್ಷೆ ಆಗಿದೆ. ಜಸ್ಟ್ 2 months ಸಸ್ಪೆಂಡ್ ಮಾಡಿ ಮತ್ತೆ ರಿವೋಪ್ ಮಾಡಿ ತಗೊಂಡಿದ್ದಾರೆ ಸರ್. ತನಿಖೆ ಆದ್ರೂ ನಡೆದಿದೆ. ತನಿಖೆಯಲ್ಲೂ ಸಹ ತುಂಬಾ ಮೋಸ ಆಗಿದೆ. ಈ ಮೆಡಿಕಲ್ ಬೋರ್ಡ್ ಅಲ್ಲೂ ಸಹ ಇದು ಏನು ಮೆಡಿಕಲ್ ಬೋರ್ಡ್ ಅಲ್ಲಿ ತೋರಿಸ್ತಾರಲ್ಲ, ಅವರಿಂದನೂ ಸಹ ನಮಗೆ ತುಂಬಾ ಅನ್ಯಾಯ ಆಗಿದೆ ಸರ್. ಕರ್ನಾಟಕ ಮೆಡಿಕಲ್ ಬೋರ್ಡ್ ಇಂದನೂ ಸಹ ನಮ್ಗೆ ಕಳಿಸಿದ್ದಾರೆ. 20 ವರ್ಷದಿಂದ ಡಾಕ್ಟರ್ ಎಕ್ಸ್ಪೀರಿಯನ್ಸ್ ಆಗಿದೆ, ಡಾಕ್ಟರ್ ಮೋಸ ಮಾಡಲ್ಲ ಅಂತ. ಮೋಸ ಮಾಡ್ಲಿಲ್ಲ ಅಂದ್ಮೇಲೆ ಬೇರೆ ಹುಡುಗಿ ರಿಪೋರ್ಟ್ಸ್ ಏನಕ್ಕೆ ಸರ್ ಬರಬೇಕು? ರೈಟ್ ರೈಟ್. ಧನ್ಯವಾದ ಮಾತಾಡೋದಕ್ಕಾಗಿ. ಇದು ಲಕ್ಷ್ಮಿ ಅವರ ಮಾತುಗಳು. ನಮಗೂ ಕೂಡ ಸಾಕಷ್ಟು ಅನ್ಯಾಯ ಆಗಿದೆ. ಕೇವಲ 2 ತಿಂಗಳು ಅವರನ್ನ ಸಸ್ಪೆಂಡ್ ಮಾಡಿ ಆಮೇಲೆ ಇವರಿಗೆ ಅಟ್ಲೀಸ್ಟ್ 1 ವರ್ಷ ಅಮಾನತಾಗಿದೆ. ಅವರಿಗೆ ಏನೂ ಆಗಿಲ್ಲ, ಜಸ್ಟ್ 2 months ಸಸ್ಪೆಂಡ್ ಮಾಡಲಾಗಿದೆ. ಈ ರೀತಿ ಆದರೆ ಜನಸಾಮಾನ್ಯರು ಬದುಕೋದು ಹೇಗೆ ಅನ್ನೋದು ಅವ್ರ ಮಾತುಗಳಾಗಿತ್ತು. ಆಲ್ ರೈಟ್, ಅದ್ರ ಬಗ್ಗೆ ಆಮೇಲೆ ನಂತರದಲ್ಲಿ ಚರ್ಚೆಯನ್ನು ಮಾಡೋಣ. ಸರ್, ಡಾಕ್ಟರ್ ಪ್ರಕಾಶ್ ಅವರೇ, ಈಗ ಒಂದು ಪ್ರಶ್ನೆ ಕಾಡ್ತಿರೋದೇನು ಅಂತಂದರೆ, ಈ ಆಸ್ಪತ್ರೆಗಳವರನ್ನ ಅಂದರೆ ಈಗ ಇವರು ಮುನಿರಾಜ್ ಅವರಾಗಿರ್ಬೋದು ಅಥವಾ ಲೋಕೇಶ್ ಅವರಾಗಿರ್ಬೋದು, ಅವರು ಯಾವುದೋ ಒಂದು ಡೆಂಟಲ್ ಕ್ಲಿನಿಕಲ್ಲಿ ಏನೋ ತೋರಿಸ್ಕೊಂಡ್ರು, ಇವರು ಯಾವುದೋ ಒಂದು ಆಸ್ಪತ್ರೆಯಲ್ಲಿ ತೋರಿಸ್ಕೊಂಡ್ರು. ಆಸ್ಪತ್ರೆಗಳವರನ್ನ ಕೂಡ ಬಚಾವ್ ಮಾಡುವಂಥ ಕೆಲಸವನ್ನು ನಡೆಸಲಾಗ್ತಾ ಇದೆ ಅಂತ. ಅಂದರೆ ಸುಮಾರು 5 ವರ್ಷ ಆಯಿತು, ದೂರು ದಾಖಲಾಗಿದೆ, ಆದರೂ ಕೂಡ ಇನ್ನೂ ಚಾರ್ಜ್ಶೀಟನ್ನು ಸಲ್ಲಿಕೆ ಆಗಿಲ್ಲ. ಎಲ್ಲೋ ಒಂದು ಕಡೆ ತೆರೆಮರೆಯಲ್ಲಿ ಆ ರೀತಿ ಪ್ರಯತ್ನಗಳು ನಡೀತಾ ಇರ್ಬೋದು ಅಂತ ನಿಮಗೆ ಏನಾದರೂ ಅನಿಸುತ್ತಾ? ಅವ್ರೇನಾದರೂ ಅವರ ಇನ್ಫ್ಲೂಯೆನ್ಸ್ಗಳನ್ನು ಯೂಸ್ ಮಾಡಿಕೊಂಡು ಆಸ್ಪತ್ರೆಯವರು ಬಚಾವಾಗೋಕ್ಕೆ ಪ್ರಯತ್ನ ಪಡ್ತಿರ್ಬೋದು ಅನಿಸುತ್ತಾ ನಿಮಗೆ? ಇಲ್ಲಿ ನಾನು ಹೇಳೋದು ಒಂದು ಬಹಳ ಮುಖ್ಯವಾದ ವಿಷಯ ಏನು ಅಂತಂದರೆ, ನಾನು ವೈದ್ಯನಾಗಿ ಏನು ನಡೀತಾ ಇಲ್ಲ ಅಂತಲೂ ಹೇಳ್ಬೋದು, ಅಥವಾ ಜನಸಾಮಾನ್ಯನಾಗಿ ಇಲ್ಲಿ ನಡೀತಾ ಇದೆ ಈ ಥರ ಅಂತ ಹೇಳ್ಬೋದು. ಅದಕ್ಕಿಂತ ಮುಖ್ಯವಾಗಿ ಡಾಕ್ಟರ್ ನಂಜಪ್ಪ ಅವರು ಅಷ್ಟು ಡಿಟೇಲ್ ಆಗಿ ಅದನ್ನು ಸ್ಟಡಿ ಮಾಡಿ ವರದಿ ಕೊಟ್ಟಿದ್ದಾರೆ. ಅದಕ್ಕೆ ವ್ಯಾಲ್ಯೂ ಇರ್ತದೆ. ನಿಮಗೆ ಅದು ಸಮಾಧಾನ ಆಗದಿದ್ರೆ ಹೈಯರ್ ಕೋರ್ಟಿಗೆ ಹೋಗಿ ಅಂತ ಅವ್ರು ಹೇಳ್ತಾ ಇರೋದು ಸರಿ ಇದೆ. ಲಾ ಒಳಗೆ ಯಾವತ್ತೂ ನಿರಾಶೆ ಅನ್ನೋದು ಪ್ರಶ್ನೆನೇ ಇಲ್ಲ. ಕೆಳಗಿನ ಹಂತದಲ್ಲಿ ನಮಗೆ ತೀರ್ಪು ಸರಿಯಾಗಿ ಸಿಗದಿದ್ರೆ ಮೇಲಿನ ಹಂತಕ್ಕೆ ಹೋಗೋ ವ್ಯವಸ್ಥೆ ಇರಬೇಕು. ವ್ಯವಸ್ಥೆ ಇದೆ, ಬಟ್ ಅದು ಸರಿಯಾಗಿದೆಯೋ ಇದಿಲ್ಲೋ ಅದು ಬೇರೆ ವಿಷಯ. ಎಷ್ಟೋ ಸರಿ ವ್ಯಕ್ತಿಗೆ ಹೋಗೋದಕ್ಕಾಗೋದಿಲ್ಲ. ಇನ್ನು ಈ ವಿಷಯಕ್ಕೆ ಬರೋಣ. ತೀರ್ಪು ನೋಡಿದರೆ ಏನು ತೀರ್ಪು ಸರಿಯಾಗಿಲ್ಲ ಅಂತ ಅನಿಸ್ತದೆ ನಮ್ಮ ವ್ಯಕ್ತಿಗೆ, ಆರ್ಡಿನರಿ ವ್ಯಕ್ತಿಗೆ. ಅದರ ಬದಲು ನಾವು ಈ ವ್ಯವಸ್ಥೆಯನ್ನು ಸರಿ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು. ಈ ಥರದ ಕೇಸಸ್ 100,000 ಕೇಸಸ್ ಇವೆ. ಅದರೊಳಗೆ 1-2 ಕೇಸ್ ಹೊರಗೆ ಬರ್ತದೆ. ಈಗ ಅವರು ಬ್ಲಡ್ ಡೊನೇಷನ್ ಹೇಳಿದ್ರಲ್ಲ, 21ನೇ ಶತಮಾನದೊಳಗೆ ಆ ಥರ ಡೆತ್ ಆಗೋದು ಭಾಳ ರೇರ್. ಅದು ಆಗಿರೋದ್ರಿಂದ ಅದನ್ನು ಖಂಡಿಸಬೇಕು. ಬಟ್ ಕೋರ್ಟ್ ತೀರ್ಮಾನ ಇದೆಯಲ್ಲ, ಅದನ್ನು ನಾವು ಕ್ವಶನ್ ಮಾಡದೇ ಇರೋದು ಒಳ್ಳೆಯದು ಅಂತ ಅನ್ಸುತ್ತೆ. ಎರಡನೇದು, ನಮ್ಮ ಅನಿಸಿಕೆ ಇರ್ಬೋದು, ಆದರೆ ಹೈಯರ್ ಕೋರ್ಟ್ಗೆ ಹೋದಾಗ ಅದನ್ನು ಸರಿ ಮಾಡ್ಕೋಬಹುದು. ಇವತ್ತು ಅನುರಾಧ ಕೇಸು ಸುಪ್ರೀಂ ಕೋರ್ಟ್ನಲ್ಲಿ ಏನು ತೀರ್ಮಾನ ಬಂದಿದೆ ಅದು ಎಲ್ಲರಿಗೂ ಸಮಾಧಾನ ಆಗಿರ್ಬೋದು, ಯಾಕೆಂತಂದರೆ ದುಡ್ಡು ಹೆಚ್ಚಿನ ಹಣ ಬಂದಿದೆ ಅಂತ. ಬಟ್ ಅದ್ರ ಬದಲು ಅದು ಯಾವ ರೀತಿಯಿಂದ ತೀರ್ಮಾನಕ್ಕೆ ಬಂದಿದ್ದಾರೆ. ಇಲ್ಲಿ ಪ್ರಕಾಶ್ ಅವರ ಇಲ್ಲಿ ಇನ್ನೊಂದು ವಿಷಯ ಏನು ಅಂತಂದರೆ, ಇಲ್ಲಿ ದುಡ್ಡು ಅಥವಾ ಹೆಚ್ಚಿನ ಶಿಕ್ಷೆ ಅದು ಸೆಕೆಂಡ್ರಿ ಆಗುತ್ತೆ. ಇಲ್ಲಿ ದುಡ್ಡು ಅಥವಾ ಹೆಚ್ಚಿನ ಶಿಕ್ಷೆಯನ್ನು ಕೊಡಬೇಕು ಅಂತ ಬಯಸೋದು ಯಾಕೆ ಅಂತಂದರೆ, ಅದು ಆ ವೈದ್ಯರಿಗೆ ಒಂದು ಪಾಠವಾಗಲಿ ಅಂತ. ಅಂದರೆ ನೋಡಿ, ಈಗ ಸಾಮಾನ್ಯ ಜನರಿಗೆ ಕೇವಲ 1 ವರ್ಷದ ಅಮಾನತು ಶಿಕ್ಷೆ ಅಂತಂದರೆ, ಆ್ಯಸ್ ಲೋಕೇಶ್ ಅವರು ಹೇಳ್ದಂಗೆ ಏನೋ 1 ವರ್ಷದ ಟೂರ್ ಏನೋ ಅವರು ಅಂತ ಅಂದ್ಕೊಳ್ಳುವಂಥ ಪರಿಸ್ಥಿತಿನೇ ಜಾಸ್ತಿ. ಸೊ ಆದ್ದರಿಂದ ಅವರಿಗೆ ಕಾಣಿಸೋ ರೀತಿ, ಅದು ಸರ್ಫೇಸ್ ಆಗೋ ರೀತಿ ಶಿಕ್ಷೆ ಅನ್ನೋದು ಪ್ರಮಾಣ ಪ್ರಕಟವಾದರೆ ವೈದ್ಯರಿಗೆ ಒಂದು ಪಾಠ ಆಗ್ಬೋದು ಅನ್ನೋ ಒಂದು ಆಶಯ ಅಷ್ಟೇ. ಅನ್ಸೋದಿಲ್ವಾ ನಿಮಗೆ ಹಾಗೆ? ವೈದ್ಯರಿಗೆ ಪಾಠ ಕಲಿಸೋದಕ್ಕೆ ಈ ಮೆಥಡ್ ಸರಿ ಮೆಥಡ್ ಅಲ್ಲ. ಅಂದರೆ ಇವರಿಗೆ ಶಿಕ್ಷೆ ಕೊಡೋದು ಅಥವಾ ಜಾಸ್ತಿ ಸರಿ ಮೆಥಡ್ ಯಾವ್ದು ಹಾಗಂದ್ರೆ, ಆ ತೀರ್ಮಾನಗಳನ್ನ ಲೀಗಲ್ ಸೆಲ್ನವರು ತೀರ್ಮಾನ ಮಾಡ್ತಾರೆ, ಅಥವಾ ನಂಜಪ್ಪನವರು ಅದ್ರ ಬಗ್ಗೆ ಡಿಟೇಲ್ ಆಗಿ ಸ್ಟಡಿ ಮಾಡಿ ಅದನ್ನು ಕೊಡ್ತಾರೆ. ಸೊ ಅದನ್ನ ನಾವು ಒಪ್ಕೋಬೇಕಾಗತ್ತೆ. ಬಟ್ ಜನಸಾಮಾನ್ಯರ ಅನಿಸಿಕೆ ನಾನು ಒಪ್ತೀನಿ, ಅದು ಸರಿಯಾದ ತೀರ್ಪಲ್ಲ ಅಂತ. ಆದ್ರೆ ಆ ಥರ ಅನ್ಸಿದ್ರೆ ಹೈಯರ್ ಕೋರ್ಟ್ ಹೋಗಿ ಸರಿಯಾದ ತೀರ್ಪು ಸಿಗೋ ಸಾಧ್ಯತೆ ಇದೆ. ಅದರಿಂದ ಡಿಟರೆನ್ಸ್ ಆಗೋದಿಲ್ಲ. ಅದೇ ವ್ಯವಸ್ಥೆ ಸರಿ ಇಲ್ಲದೆ ಇರೋದ್ರಿಂದ ಆ ಥರ ಹೈಯರ್ ಕೋರ್ಟ್ಗೆ ಹೋಗೋದಕ್ಕೂ ಆಗೋದಿಲ್ಲ. ನಾವು ಈ ಥರದ ಚರ್ಚೆ ಮಾಡೋ ಟೈಮ್ನಲ್ಲಿ ನಾವು ಒಂದನ್ನು ಅರ್ಥ ಮಾಡ್ಕೋಬೇಕು ಅಂದರೆ, ನಮ್ಮಲ್ಲಿ ಸಾಕಷ್ಟು ತೊಂದರೆಗಳಿವೆ, ಅದನ್ನು ಸರಿಪಡಿಸ್ಕೊಂಡ್ರೆ ಇವೆಲ್ಲ. ನಾನು ಒಂದು ವಿಷಯ ಹೇಳ್ಬಿಡ್ತೀನಿ ಸರ್. ನೀವು ಹೇಳ್ತಾ ಇದ್ರಿ ಹೈಯರ್ ಕೋರ್ಟ್ಗೆ ಹೋಗಬೇಕು ಅಂತ. ಎಷ್ಟು ಜನಕ್ಕೆ ಶಕ್ತಿ ಇದೆ ಅನ್ನೋದು ಒಂದು ಪ್ರಶ್ನೆ ಆಗುತ್ತೆ ಅವ್ರು ಹೇಳ್ದಂಗೆ. ಜೊತೆಗೆ ಅವರು ಹೈಯರ್ ಕೋರ್ಟ್ಗೆ ಹೋಗಲಿ ಅಥವಾ ಇನ್ನೆಲ್ಗಾನ ಹೋಗಿರೋ ಪ್ರಾಣ ವಾಪಸ್ ಬರುತ್ತಾ ಅನ್ನೋ ಒಂದು ಪ್ರಶ್ನೆ ಅವ್ರನ್ನ ಯಾವಾಗಲೂ ಸಾಯೋ ತನಕ ಕಾಡ್ತಾನೆ ಇರುತ್ತೆ. ಖಂಡಿತ, ಅದರೊಳಗೆ ಏನು ಅನುಮಾನನೇ ಇಲ್ಲ.
ಈ ಮೂಲಭೂತ ಪ್ರಶ್ನೆಗಳಿಗೆ ಉತ್ತರ ಕೊಡೋದು ಸ್ವಲ್ಪ ಕಷ್ಟ ಆಗ್ಬೋದು. ಬಟ್ ಒಂದಂತೂ ನಿಜ, ಇಲ್ಲಿ ನೆಗ್ಲಿಜೆನ್ಸ್ ಆಗಿದೆ. ಅದ್ರ ಬಗ್ಗೆ ಇನ್ನೂ ಹೆಚ್ಚು ಚರ್ಚೆಗಳಾಗಬೇಕು, ತೀರ್ಮಾನಗಳಾಗಬೇಕು. ಆ ನೆಗ್ಲಿಜೆನ್ಸ್ ಅನ್ನ ತಡೆಗಟ್ಟೋದಕ್ಕೆ ಪ್ರಯತ್ನ ಮಾಡಬೇಕು. ಅದನ್ನ ಯಾರು ಮಾಡಿದಾರಾ ಇಲ್ಲಿವರೆಗೂ? ನೆಗ್ಲಿಜೆನ್ಸ್ ಆ ಪ್ರಶ್ನೆನ ಚಿಕ್ಕನಂಜಪ್ಪ ಅವರಿಗೆ ಕೇಳಕ್ಕೆ ಇಷ್ಟಪಡ್ತೀನಿ. ಸರ್, ನೆಗ್ಲಿಜೆನ್ಸ್ ಅನ್ನ ತಡೆಗಟ್ಟೋದಕ್ಕೆ ಪ್ರಯತ್ನ ನಡೀತಾ ಇದೆಯಾ ಅನ್ನೋದು ಪ್ರಕಾಶ್ ಅವರ ಪ್ರಶ್ನೆ ಆಗಿತ್ತು. ನನ್ನ ಪ್ರಶ್ನೆ ಕೂಡ ಅದೇ. ನಮ್ಮ ಮುಂದೆ ಅಪಿಯರ್ ಆಗ್ತಾರಲ್ಲ, ಅದೇ ಒಂದು ಫಸ್ಟ್ ಡಿಟರೆಂಟ್ ಪನಿಷ್ಮೆಂಟ್ ಇದ್ದಂಗೆ. ಒಬ್ಬ ಡಾಕ್ಟ್ರು ಅದು ಆಗದೇ ಇರೋ ರೀತಿ ಸರ್ ಹೇಳ್ತೀನಿ ಕೇಳಿ. ಈ ಥರ ನೆಗ್ಲಿಜೆನ್ಸ್ಗೆ ಪ್ರೂವ್ ಮಾಡಿ ಪನಿಷ್ಮೆಂಟ್ಗಳು ಕೊಟ್ಟರು. ಇದು ಒಂದು ಕ್ರಿಮಿನಲ್ ಪ್ರಕರಣ ಅಂತ ದಾಖಲೆ ಮಾಡ್ಬೋದಾ ವೈದ್ಯರ ಮೇಲೆ? ಕ್ರಿಮಿನಲ್ ಅಂತಲೂ ಅವ್ರು ಹಾಕಿರ್ತಾರೆ. ಓಕೆ, ಅದರಲ್ಲಿ ಕ್ವಾಂಟಮ್ ಆಫ್ ನೆಗ್ಲಿಜೆನ್ಸ್, ಇಸ್ ಇಟ್ ಎ ಸಿಂಪಲ್ ನೆಗ್ಲಿಜೆನ್ಸ್ ಆರ್ ಎ ಗ್ರಾಸ್ ನೆಗ್ಲಿಜೆನ್ಸ್, ಇವೆಲ್ಲ ಲಾನಲ್ಲಿ ಸಿಕ್ಕಾಪಟ್ಟೆ ವರ್ಡ್ಗಳಿದೆ. ಸರಿ. ಕ್ರಿಮಿನಲ್ಗೆ ಪ್ರತಿಯೊಬ್ಬರು ಆಗ್ತಾರೆ. ಒಬ್ಬ ಡಾಕ್ಟರ್ ಮೇಲೆ ಒಂದು ಡೆತ್ ಆದಮೇಲೆ ಅಥವಾ ಪೇಷಂಟ್ ಅನ್ಕಾನ್ಷಿಯಸ್ ಆದಮೇಲೆ 5 ಕಡೆ ಹೋಗ್ತಾರೆ. KMCಗೆ ಬರ್ತಾರೆ, ಇದು ಹ್ಯೂಮನ್ ರೈಟ್ಸ್ಗೆ ಹೋಗ್ತಾರೆ, ಪೊಲೀಸ್ಗೆ ಹೋಗ್ತಾರೆ, ಸಿವಿಲ್ ಕೋರ್ಟ್ಗೆ ಹೋಗ್ತಾರೆ. ಅವರೇ ಡಾಕ್ಟರ್ನ ಹ್ಯಾಂಡಲ್ ಮಾಡ್ತಾರೆ. ಎಲ್ಲ ವಿಧದಲ್ಲೂ 10 ಬಾಣಗಳು ರೆಡಿಯಾಗಿರ್ತವೆ ಇಲ್ಲಿ. ಇದನ್ನು ಎವಿಡೆನ್ಸ್ ಬೇಸ್ಡ್ ಆನ್ ದಿ ಎವಿಡೆನ್ಸ್ ಅಂಡ್ ದಿ ಪ್ರೂಫ್, ದಿ ಓನಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಲೈಸ್ ಆನ್ ದಿ ಕಂಪ್ಲೇನೆಂಟ್ ಟು ಪ್ರೂವ್ ನೆಗ್ಲಿಜೆನ್ಸ್. ಎಸ್, ಬಟ್ ಸ್ಟಿಲ್ ಅಟ್ ದಿ ನೀವು ಹೇಳ್ತೀರಿ ಕಂಪ್ಲೇನೆಂಟು ಇದು ಜಾಸ್ತಿ ಕಮ್ಮಿ ಅಂತೀರಿ. ಡಾಕ್ಟರ್ಗಳು ಅಸೋಸಿಯೇಷನ್ಗಳವರು ಏನು ಹೇಳ್ತಾರೆ ನಮಗೆ ಅಂದರೆ, ಇದು ಇದು ಕೊಟ್ಟಿದ್ದೇ ತಪ್ಪು, ಇಟ್ ಈಸ್ ಸಿಂಪಲ್ ಆಕ್ಸಿಡೆಂಟು ಅಂತ ಅವರು ಮಾತಾಡ್ತಾರೆ. ರೈಟ್, ಬೋತ್ ವೇಸ್. ಐ ಆಮ್ ಸಿಟ್ಟಿಂಗ್ ಆನ್ ಎ ವಾಲ್ಕನೋ ಇದ್ದಂಗೆ. ಈ ಕಡೆ ಇವರು ಮಾತಾಡ್ತಾರೆ, ಅವರು ಮಾತಾಡ್ತಾರೆ. ಬಟ್ ವಿ ಗೋ ಬೈ ದಿ ಈಕ್ವಿಟಿ. ಬಟ್ ಅಟ್ ದಿ ಎಂಡ್ ಈಗ ವೈದ್ಯರು ಕೂಡ ಅವರ ನಿರ್ಲಕ್ಷ್ಯವನ್ನ ಸರಿಪಡಿಸಿಕೊಳ್ಳುವಂತ ಅಗತ್ಯತೆ ಇದೆ. ಜೊತೆಗೆ ಅವರಿಗೆ ಈ ನೆಗ್ಲಿಜೆನ್ಸ್ ನ ಮಾಡದಂತೆ ಅವೇರ್ನೆಸ್ ಮೂಡಿಸುವಂತ ಕೆಲಸ ಮಾಡಬೇಕಾಗಿದೆ ಅಂತ ಒಪ್ಕೊಳ್ತೀರಿ? ಮಾಡಬೇಕಾಗಿದೆ, ಮಾಡ್ತಾ ಇದ್ದೀವಿ. ಅದನ್ನೇ ಮುಂದೆ ಕೂಡ ಅದನ್ನ ಸಾಕಷ್ಟು ರೀತಿಯಲ್ಲಿ ಮುಂದುವರಿಸ್ತೀವಿ. ಮೆಡಿಕಲ್ ಎಜುಕೇಶನ್ ಅಂತ ಒಂದು ಓಪನ್ ಮಾಡಿದ್ದೀವಿ. ಪ್ಲೀಸ್ ಡೂ ದಟ್ ಸರ್. ಎಸ್, ಥ್ಯಾಂಕ್ಸ್ ಅ ಲಾಟ್ ಸರ್. ಕ್ಷಮಿಸಿ, ಸಮಯದ ಅಭಾವ ಇದೆ, ನನ್ನ ಕಾರ್ಯಕ್ರಮ ಮುಗಿಸಬೇಕಾಗಿದೆ. 4 ಜನ ಕೂಡ ಸಾಕಷ್ಟು ಮಾಹಿತಿಗಳನ್ನ ಕೊಟ್ಟರು. ಧನ್ಯವಾದ ಮುನ್ರಾಜು ಮತ್ತು ಲೋಕೇಶ್, ಚಿಕ್ಕನಂಜಪ್ಪ ಸರ್ ಹಾಗೂ ಡಾಕ್ಟರ್. ಥ್ಯಾಂಕ್ ಯು. ನಮಸ್ಕಾರ ವೀಕ್ಷಕರೇ, ನೀವು ಕೂಡ ಗಮನಿಸಿದ್ರಿ, ಸಾಕಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡುವಂತಹ ಪ್ರಯತ್ನ ಈ ಒಂದು ಚರ್ಚೆಯಲ್ಲಿ ಮಾಡಲಾಯಿತು. ಕೊನೆಯದಾಗಿ ಚಿಕ್ಕನಂಜಪ್ಪ ಅವರ ಅಭಿಪ್ರಾಯ ಕೂಡ ಒಂದೇ ಆಗಿತ್ತು. ಈ ನೆಗ್ಲಿಜೆನ್ಸ್ ಅನ್ನ ಏನು ಮಾಡ್ತಿದ್ದಾರೆ ಡಾಕ್ಟರು, ಅವರಿಗೆ ಕೂಡ ಅವೇರ್ನೆಸ್ ಮೂಡಿಸುವಂತ ಅವಶ್ಯಕತೆ ಇದೆ. ಆ ಅವೇರ್ನೆಸ್ ಮೂಡಿಸುವಂತ ಕೆಲಸವನ್ನ ಮುಂದೆ ಕೂಡ ಮಾಡ್ತಿದ್ದೀವಿ ಅನ್ನೋದು ನಮ್ಮ ಕಾರ್ಯಕ್ರಮದ ಆಶಯ ಕೂಡ ಅಷ್ಟೇ ಆಗಿತ್ತು. ಈ ರೀತಿ ಅಮಾಯಕ ಪ್ರಾಣಿಗಳು, ಅಮಾಯಕ ಜೀವಗಳು ಬಲಿಯಾಗಬಾರ್ದು ಅನ್ನೋದು ನಮ್ಮ ಆಶಯ ಅಷ್ಟೇ ಆಗಿತ್ತು. ಇದು ಇವತ್ತಿನ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾರೆ ಸುವರ್ಣ ನ್ಯೂಸ್.